ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ನಾವು ಮಹಾರಾಜ ಥಾಲಿನ ಟ್ರೈ ಮಾಡೋಣ ಅಂತಿದ್ದೀವಿ. ಕುಕ್ಕಿಸ್ತಾನೆ ಇದ್ದಾನೆ. ಓಕೆ, ಮಹಾರಾಜ ಥಾಲಿ ಬಂದು ನಾವು ಟ್ರೈ ಮಾಡೋಣ ಅಂತಿದ್ದೀವಿ. ಅದು ಹೇಗಿರುತ್ತೆ ಏನು ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಈ ಹೋಟೆಲ್ ಬಂದು ಎಲ್ಲಿದೆ ಅಂತಂದ್ರೆ ಚಿಕ್ಕಪೇಟೆಯಲ್ಲಿದೆ. ಚಿಕ್ಕಪೇಟೆಯಲ್ಲಿ ಬಂದು ಪಂಜಾಬಿ ಡಾಬಾ ಅಂತ ಇದೆ ನೇಮ್. ನಾನು ಇಲ್ಲೆಲ್ಲರೂ ಫೋಟೋ ಹಾಕಿರ್ತೀನಿ ನೋಡಿ, ಅದು ಬೋಲ್ಡ್ ನೇಮು. ಪ್ರಾಪರ್ ಲೊಕೇಶನ್ ನನಗೆ ಹೇಳಕ್ ಬರಲ್ಲ. ಸೊ ನೀವೊಂದು ಕೆಲಸ ಮಾಡಿ, ಓಕೆನಾ? ಏನು ಅಂತಂದ್ರೆ ಚಿಕ್ಕಪೇಟೆಗೆ ಬರ್ತಿರಲ್ಲ, ಚಿಕ್ಕಪೇಟೆ ಬಂದಿದ್ದೇನೆ ಪಂಜಾಬಿ ಚಿಕ್ಕಪೇಟೆ ಓಕೆ, ಚಿಕ್ಕಪೇಟೆ ಸರ್ಕಲ್ ಬನ್ನಿ. ಸರ್ಕಲ್ ಅಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಪಂಜಾಬಿ ಡಾಬಾ ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಂಡು ಬನ್ನಿ. ಅಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇನೆ. ನಾವೀಗ ಶಾಪಿಂಗ್ ಬಂದಿದ್ದೀವಿ. ಶಾಪಿಂಗ್ ಮುಗಿಸ್ಕೊಂಡು ಹಿಂಗೆ ಬಂದಿದ್ದೀವಿ. ಶಾಪಿಂಗ್ ಬ್ಲಾಗ್ ಬಂದು ನಾನು ನಿಮಗೆ ನೆನ್ನೆ ಹಾಕಿರ್ತೀನಿ. ಸೊ ನೀವು ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ನಾವು ಯಾವ ಥರ ಸ್ಯಾರೀಸ್ ತೊಗೊಂಡಿದ್ದೀವಿ ಏನು ಅಂತೆಲ್ಲ ಅಲ್ಲಿ ನಾನು ತೋರಿಸಿದ್ದೀನಿ. ಓಕೆ, ಬನ್ನಿ ಗಾಯ್ಸ್, ಇದು ಹೇಗಿದೆ ಏನು ಅಂತ ನೋಡೋಣ. ಆರ್ಡರ್ ಕೊಟ್ಟಿದ್ದೀವಿ ನೋಡಿ. ಇದೇನೇ ಹೋಟೆಲು, ಇದೇ ನಮ್ಮಮ್ಮ, ಇದೇ ನಾನು. ಗೈಸ್, ಲಸ್ಸಿ ಬಂತು. ಲಸ್ಸಿ ಎಷ್ಟು ದೊಡ್ಡದಾಗಿದೆ ನೋಡಿ, ನನ್ನ ಕೈ ಇಲ್ಲಿದೆ. ಎಷ್ಟು ದೊಡ್ಡದಾಗಿದೆ ಅಂತ. ಲಸ್ಸಿ ಇದು ಪಿಳ್ಕು ಬಾಟ್ಲು. ವಾವ್. ಗೈಸ್, ಇದು ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ, ನೀರ್ ಕುಡಿಯೋ ಜಗ್ಗು ಚಿಕ್ಕದಾಗಿದೆ. ಇದು ಎಷ್ಟು ದೊಡ್ಡದಾಗಿದೆ ಅಂತ. ಇದ್ರ ಮುಂದೆ ಜಗ್ಗೆ ಚಿಕ್ಕದಾಗ ದೊಡ್ಡದಾಗಿ ಕೊಟ್ಟಿದ್ದಾರೆ. ಓ ಮೈ ಗಾಡ್. ನೆಕ್ಸ್ಟ್ ಪಾಪಡ್ ಕೊಟ್ಟಿದ್ದಾರೆ. ಪಾಪಡ್ಗೆ ಬಂದು ಒಂದು ಮಸಾಲೆ ಎಲ್ಲ ಹಾಕೊಟ್ಟಿದ್ದಾರೆ. ಬೂಂದಿ ಮತ್ತೆ ಈರುಳ್ಳಿ ಮತ್ತೆ ಸೌತೆಕಾಯಿ, ಟೊಮೆಟೊ ಇವೆಲ್ಲ ಹಾಕೊಟ್ಟಿದ್ದಾರೆ. ಓಕೆ, ಟ್ರೈ ಮಾಡೋಣ ಹೇಗಿದೆ ಅಂತೇಳಿ. पापड़ में सैलेड हाकि सारा बूंदी हाको ಓಕೆ, ಈಗ ನಾನು ಲಸ್ಸಿನ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲಿದೆಯಾ ಕ್ಯಾಮ್ರಾ? ನನಗೆ ಸ್ವೀಟ್ ಇಷ್ಟ ಆಗಲ್ಲ. ನೋಡೋಣ, ತಿಂತೀವಲ್ವಾ? ಲಸ್ಸಿ ಗೈಸ್, ನಾರ್ಮಲ್ ಆಗಿ ಲಸ್ಸಿ ಹೇಗಿರುತ್ತೆ ಸೇಮ್ ಅದು ಹಂಗೆ ಇದೆ. ಆ ಥಿಕ್ನೆಸ್ ಅಷ್ಟೇ ಎಲ್ಲ ಸೇಮ್ ಹಂಗೆ ಇದೆ. ಬಟ್ ಏನು ಇವ್ರು ಏನಂದ್ರೆ ಮೇಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಬೇರೆ ಕಡೆ ಹಾಕ್ತಾರೆ ಇಲ್ವಾ ಡ್ರೈ ಫ್ರೂಟ್ಸ್ ಎಲ್ಲ? ಬೇರೆ ಕಡೆನೂ ಹಾಕ್ತಾರಂತೆ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನೇನು ಲಸ್ಸಿ ಲವರ್ ಅಲ್ಲ. ಸೊ ನಾನೇನು ಲಸ್ಸಿ ಲವರ್ ಏನಲ್ಲ. ನನಗೆ ಇದ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಮಾಡಿ ಗೊತ್ತಾಗುತ್ತೆ. ಗೈಸ್, ಈಗ ನೆಕ್ಸ್ಟ್ ಪನ್ನೀರ್ ಮಂಜೂರಿ ಬಂದಿದೆ. ಮಂಜೂರಿ ಬಂದು ನೀವು ಕಸ್ಟಮೈಸ್ ಮಾಡ್ಕೊಬಹುದು. ಗೋಬಿನಾದ್ರೂ ಇರುತ್ತೆ ಅಥವಾ ಏನು ಪನ್ನೀರ್ದಾದ್ರೂ ಇರುತ್ತೆ, ಇಲ್ಲಾಂದ್ರೆ ಕಾರ್ನ್ದಾದ್ರೂ ಇರುತ್ತೆ. ಕಾರ್ನ್ ಆದ್ರೂ ಇರುತ್ತೆ. ಸೊ ನೀವು ಇದರಲ್ಲಿ ಯಾವ್ದು ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಕೊಬಹುದು. ನಾವು ಪನ್ನೀರ್ ತಗೊಂಡಿದ್ದೀವಿ. ಟ್ರೈ ಮಾಡ್ತಾ ಇದ್ದೀನಿ ಪನ್ನೀರ್ ಮಂಜೂರಿ. ಬಿಸಿ ಬಿಸಿ. ನಮ್ಮ ಅಕ್ಕ ಬಾಯಿಗೆ ಹಾಕೊಂಡ್ಬಿಟ್ಟವಳೆ. ನಾನು ಹಿಂಗಂತ ಮಾಡ್ತಾ ಇದ್ದೀನಿ, ನಮ್ಮ ಅಕ್ಕ ಇಲ್ಲ ಅಂತ ತಿನ್ಬಿಡ್ತೀನಿ ಅಂದ್ಬಿಟ್ಟು ಈಗಂತ. ಬಟ್ ನನಗೆ ಗೊತ್ತು ನನ್ಗೆ ಬಿಸಿ ಇರುತ್ತೆ ಅಂದ್ಬಿಟ್ಟು, ಯಾಕಂದ್ರೆ ಈಗ ತಾನೇ ತಂದಿದ್ರು.
ಪಾಯಸ ಗೈಸ್ ಮಂಚೂರಿ ಸಖತ್ತಾಗಿದೆ. ನನಗಂತೂ ಇಷ್ಟ ಆಯ್ತು. ಆ ಫ್ಲೇವರ್ ಹಿಂಗೆ ಇದ್ರು. ಒಂದಿನ ಎಗ್ನಾಳಿ ಕ್ಲಾಸ್ ಗೋಬಿ ಸೇಮ್ ಸೇಮ್ ಬಿಟ್ಟು. ಗೈಸ್ ಮಂಚೂರಿ ಅಂತೂ ಆಸಮ್ ಆಗಿದೆ. 10 ಕೊಡ್ಬೋದು ಮಂಚೂರಿ. ಗೈಸ್ ಈಗ ಪನ್ನೀರ್ ಮೇಲೆ ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಅಯ್ಯೋ ಬೀಳ್ತಾ ಇದೀವಿ ಮಾಡಿಸ್ತಾವೆ. ಓಕೆ ಈಗ ನಾನು ಬೇಗ ತಿನ್ಕೊಂಡ್ಬಿಡ್ತೀನಿ. ಅಯ್ಯೋ ಬೀಳ್ತು. ಟೇಸ್ಟ್ ಸೂಪರ್. ಎಸ್ ಫೈನಲ್ ಆಗಿ ಮಹಾರಾಜ ಥಾಲಿ ಬಂತು. ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಐಟಮ್ ಬಂದಿದೆ ನೋಡಿ. ವೆಜ್ ಬಿರಿಯಾನಿ, ಮಶ್ರೂಮ್ ಪನ್ನೀರ್ ಬಿರಿಯಾನಿ, ಮತ್ತೆ ನವರತ್ನ ಕುರ್ಮಾ, ಮತ್ತೆ ಇದೇನ್ ಕುರ್ಮಾ ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಅಂಡ್ ಇದು ಗೊತ್ತಿಲ್ಲ. ಇದು ಬಂದು ಆಲೂಗಡ್ಡೆ ಮತ್ತೆ ಹೂಕೋಸಲ್ಲಿ ಹಾಕಿದ್ದಾರೆ. ಮತ್ತೆ ಇದು ಬೆಂಡಿ ಪಲ್ಯ ಸಮಥಿಂಗ್, ಮತ್ತೆ ಇದು ಚೆನ್ನ, ಮತ್ತೆ ಇದು ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಮತ್ತೆ ಸ್ಯಾಲೆಡ್ ಕೊಟ್ಟಿದ್ದಾರೆ, ಮತ್ತೆ ಪಾಯಸ ಕೊಟ್ಟಿದ್ದಾರೆ, ಮತ್ತೆ ಜಾಮೂನ್ ಕೊಟ್ಟಿದ್ದಾರೆ, ಮತ್ತೆ 4 ಪರೋಟ ಅಂದ್ರೆ ಡಿಫ್ರೆಂಟ್ ಫ್ಲೇವರ್ ಪರೋಟಾಸ್ ಕೊಟ್ಟಿದ್ದಾರೆ. ಮತ್ತೆ ಇದೊಂದು ಮಸಾಲಾ ಪರೋಟ ಇರುತ್ತೆ ಇದರಲ್ಲಿ, ಮತ್ತೆ ಒಂದು ಕೋಕ್ ಇದೆ. ಓಕೆನಾ, ಇಷ್ಟು ಕೊಟ್ಟಿದ್ದಾರೆ. ಥಾಲಿ ಪ್ಲಸ್ ಲಸ್ಸಿ. ಇದೇನ್ ರೋಟಿ ಅಂತ ನಂಗೆ ಗೊತ್ತಿಲ್ಲ ಗೈಸ್, ಇದು ಯೆಲ್ಲೋ ಕಲರ್ ಇದೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಗೈಸ್, ನೀವು ಗ್ರೇವಿನ ಅಷ್ಟೇ ಕಸ್ಟಮೈಸ್ ಮಾಡ್ಕೊಬಹುದು. ನಾವು ಬಂದು ನವರತ್ನ ಕುರ್ಮಾ ಮಾಡ್ಕೊಂಡಿದ್ದೀವಿ. ಅವರೇ ಹೇಳಿದ್ರು ನವರತ್ನ ಕುರ್ಮಾ ಚೆನ್ನಾಗಿದೆ, ಟ್ರೈ ಮಾಡಿ ಅಂತ ಹೇಳಿ. ಸೊ ನಾವು ನವರತ್ನ ಕುರ್ಮಾ ತಗೊಂಡಿದ್ದೀವಿ. ಟೇಸ್ಟ್ ಮಾಡ್ಕೊಂಡು ಫಸ್ಟ್. ಐ ಥಿಂಕ್ ಇದು ಮಸಾಲೆ ರೋಟಿ ಅನ್ಸುತ್ತೆ, ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಎಲ್ಲಾನು ಹಾಕಿದ್ದಾರೆ. ಆಮೇಲೆ ಒಂದು ಹೆಸರು ಕಾಳು ಗ್ರೇವಿ ಕೊಟ್ಟಿದ್ದಾರೆ. ಆ ಗ್ರೇವಿ ಬಂದು ಈ ಬೌಲಲ್ಲಿ ಆಗಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ನಾನು ಪರೋಟ ಫ್ರೈ ಮಾಡ್ತಾ ಇದ್ದೀನಿ. ವೀಟ್ ಪರೋಟ ತರ ಇದೆ, ಬಟ್ ಪ್ರಾಪರ್ ಆಗಿ ಏನು ಅಂತ ಗೊತ್ತಿಲ್ಲ. ಕುರ್ಮಾ ಅಂತ ಹೇಳಿದ್ನಲ್ಲ, ನವರತ್ನ ಕುರ್ಮಾ ಒಂದು, ಮತ್ತೆ ಪನ್ನೀರ್ ಕಡಾಯಿ ತರ ಒಂದು ಕೊಟ್ಟಿದ್ದಾರೆ. ಇದು ನವರತ್ನ ಕುರ್ಮಾ. ಚೆನ್ನ ಮಸಾಲ ಫ್ರೈ ಮಾಡ್ತಾ ಇದ್ದೀನಿ ಪರೋಟಾನ. ಚೆನ್ನ ಮಸಾಲ ಅಮ್ಮಗೆ ಸ್ಪ್ರೈಟ್ ಅಮ್ಮ, ಒಂದು ಸ್ಪ್ರೈಟ್ 2 ಚಮಚ. ನೆಕ್ಸ್ಟ್ ನಾನು ಕುಲ್ಚಾ ಟ್ರೈ ಮಾಡ್ತಾ ಇದ್ದೀನಿ. ಕುಲ್ಚಾಕ್ಕೆ ಯಾವಾಗಲೂ ಬೆಸ್ಟ್ ಬಂದು ಒಂದು ಚಿಕನ್ ಇಲ್ಲಾಂದ್ರೆ ಪನ್ನೀರ್ ಇದೆ. ಮಶ್ರೂಮ್ ಚೆನ್ನಾಗಿರುತ್ತೆ, ನನ್ನ ಫೇವ್ರೆಟ್. ಪಾಯಸ ಅದು
ನೋಡಿದೆಲ್ಲ ಕೇಳ್ತಾರೆ ಗೈಸ್, ಇನ್ನೊಂದೇನು ಗೊತ್ತಾ, ತಾಲಿಲಿ ಒಂದು ಥಮ್ಸ್ ಅಪ್ ಬಂತು, ಅದು ಇಷ್ಟಿದೆ. ಓಕೆನಾ, ಇಷ್ಟಿದೆ. ಇವರು ಇನ್ನೊಂದು ತರ್ಸ್ಕೊಂಡು ಎಲ್ಲರೂ ತರ್ಸ್ಕೊಂಡ್ರು, ಅದು ಇಷ್ಟಿದೆ ನೋಡಿ ಗೈಸ್. ಅದರಲ್ಲೂ ನನಗೆ ಚಿಕ್ಕದ್ ನನಗೆ ಕೊಟ್ಟವ್ರೆ. ಫಸ್ಟ್ ಕೊಟ್ಟಿರ್ಲಿಲ್ಲ ನಮ್ಗೆ ಗೊತ್ತಾ. ನೆಕ್ಸ್ಟ್ ನಾನು ಈ ಕಲರ್ಫುಲ್ ಆಗಿರೋ ಅಂತ ರೋಟಿನ ಟ್ರೈ ಮಾಡ್ತಾ ಇದೀನಿ. ಮತ್ತೆ ಇದ್ರೊಳಗಡೆ ನೋಡಿ ಏನೋ ಸ್ಟಫ್ ಮಾಡಿದ್ದಾರೆ, ಏನಂತ ಗೊತ್ತಿಲ್ಲ, ಏನೋ ಮಸಾಲೆ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಸ್ಟಫ್ ಮಾಡಿದ್ದಾರೆ. ಟ್ರೈ ಮಾಡೋಣ ಹೇಗಿದೆ. ಇದರಲ್ಲೂ ಇಷ್ಟ ಕ್ಯಾರೆಟ್, ಆನಿಯನ್, ಬೀಟ್ರೂಟ್, ರಸ, ಇವ್ನ ಇಟ್ಕೊಂಡು ತಿನ್ನೋದು ತುಂಬಾ ಕಷ್ಟ ಇದೆ ಗೈಸ್. ನಾಟಿ ಬಾಯ್ ಎಲ್ಲ ದಟ್ಟಿ ಬಾಯ್. ಇದೊಂಥರ ಚೆನ್ನಾಗಿದೆ ಗೈಸ್. ತಿಂದಿದೆ ಒಂದ್ ಸ್ವಲ್ಪ ಬೀಟ್ರೂಟ್ ಸ್ವೀಟ್ನೆಸ್ ಸಿಗುತ್ತೆ. ಅದಾದ್ಮೇಲೆ ಒಳಗಡೆ ಏನಿದೆ, ಇದು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕಿದ್ದಾರೆ, ಅದು ಒಂದ್ ಸ್ವಲ್ಪ ಸ್ಪೈಸಿನೆಸ್ ಆಗಿರುತ್ತೆ. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನಾನು ಇದು ಈ ತರ ಫಸ್ಟ್ ಟೈಮ್ ತಿಂತಾ ಇರೋದು. ಎಲ್ಲಿ ಅಂತ ಅದನ್ನ ಮೆನ್ಷನ್ ಮಾಡೋದು. ರೋಡ್ ಸೈಡ್ ಹೋಗ್ಬೇಕಾದ್ರೆ ರೋಡ್ ಸೈಡ್ ಹೋಗಲ್ಲ. ಹಲೋ ಗೈಸ್, ನಮ್ಮ ಅಕ್ಕ ಅವಾಗಿಂದ ಬೆಂಡೆಕಾಯಿ ಪಲ್ಯ ಸಕ್ಕತ್ತಾಗಿದೆ, ಬೆಂಡೆಕಾಯಿ ಪಲ್ಯ ಸಕ್ಕತ್ತಾಗಿದೆ ಅಂತ ಹೇಳ್ತಾನೆ ಇವಳೆ. ಸೊ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲಲ್ಲ ಕ್ಯಾಂಪ, ಅದು ಕ್ಯಾಂಪ. ಓಕೆ, ಈಗ ಟ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೂಕೋಸ್, ಕಾಲಿಫ್ಲವರ್ ಪಲ್ಯ ತಿಂತಾ ಇದ್ದೀನಿ. ಯಾವ ತರ ಇದೆ? ಲೈಟಾಗಿ ಗೋಬಿ ಟಚ್ಚು, ಲೈಟಾಗಿ ಗೋಬಿ ಟಚ್ಚು, ಲೈಟಾಗಿ ಚಿಕನ್ ಮಸಾಲಾನ ಏನೋ ಮಸಾಲ ಟಚ್ಚು, ಈ ತರ ಇದೆ ಇದಕ್ಕೆ. ಇದು ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಎಲ್ಲಕ್ಕೂ ಡ್ರೈ ಫ್ರೂಟ್ಸ್. ಐ ಲೈಕ್ ಡ್ರೈ ಫ್ರೂಟ್ಸ್, ಸ್ಪೆಷಲ್ ಲೈಕ್ ಡ್ರೈ ಫ್ರೂಟ್ಸ್. ಬ್ಯಾಕ್ ಮಾಡಿರ್ತಾರೆ ಗೈಸ್. ಇದೇನಿದೆ ಇದಕ್ಕೂ ಅಷ್ಟೇನೆ ಸ್ಟಫ್ ಮಾಡಿದ್ದಾರೆ, ಒಳಗಡೆ ಮಸಾಲ ಲೈಟ್ ಸ್ಟಫ್ ಮಾಡಿದ್ದಾರೆ. ಪಪ್ಸಲ್ಲಿ ಫಿಲ್ ಲೈಟ್ ಸುತ್ತೆ ಪಪ್ಸ್ ಓಕೆ. ಗೈಸ್, ಇದು ಹೇಗಿದೆ ಗೊತ್ತಾಯ್ತು? ವೆಜ್ ಪಫ್ ತಿಂದಿದ್ದೀರಾ? ಸ್ವಲ್ಪ ವೆಜ್ ಪಫ್ ಟಚ್ ಇದೆ. ಈಗ ಅದಕ್ಕೆ ಗ್ರೇವಿ ಹಾಕೊಂಡು ತಿಂತಾ ಇದ್ದೀನಿ. ಗೈಸ್, ಈಗ ನಾನು ನೆಕ್ಸ್ಟ್ ವೆಜ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀನಿ. ಮಟನ್, ಚಿಕನ್ ಅಂಡ್ ಮಟನ್ ಅಂದ್ರೆ ಮಟನ್ ಅಲ್ಲಿ ವೆರೈಟಿ ಚಿಕನ್, ನಾರ್ಮಲ್ ವೆಜ್ ಮಟನ್ ಬಿರಿಯಾನಿ ಹೇಗಿದಂಗಿದೆ. ವಾವ್, ಆ ಥರ ಅಲ್ಲ, ನಾರ್ಮಲ್. ನಮ್ಮ ಅಕ್ಕ ಇದು ವೆಜ್ ಬಿರಿಯಾನಿ ತಿಂದ್ಬಿಟ್ಟು ಗಂಗ ಅವಳೆ. ಪಂಜಾಬಿಲೆಲ್ಲ ಏನು ಕಿಚಡಿ ಫೇಮಸ್.
ಕಿಚಡಿನ ಟ್ರೈ ಮಾಡ್ಬೋದಿತ್ತು, ಬಟ್ ನಮಗೆ ಕಿಚಡಿ ಇಷ್ಟ ಆಗಲ್ಲ. ಸೊ ನಾವು ಈ ತರ ಟ್ರೈ ಮಾಡಿದ್ದೀವಿ. ನೀವು ಯಾರಾದ್ರೂ ಬರ್ತೀರಾ ಅಂತಂದ್ರೆ ಇದು ನಿಮ್ಗೆ ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಆರ್ಡರ್ ಮಾಡ್ಕೊಬಹುದು. ಇನ್ನೊಂದೇನು ಗೊತ್ತಾ, ಪಂಜಾಬಿ ಫುಡ್ಸ್ ಅಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೇಮ್ ಇಲ್ಲೂ ಅಷ್ಟೇ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕಿದ್ದಾರೆ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇವೆಲ್ಲ ಜಾಸ್ತಿನೇ ಹಾಕಿದ್ದಾರೆ. ಲಾಸ್ಟ್ ಈಗ ನಾನು ನೆಕ್ಸ್ಟ್ ಏನು ಪನ್ನೀರ್ ಬಿರಿಯಾನಿ ತಿಂತಾ ಇದ್ದೀನಿ. ಪನ್ನೀರ್ ಎಲ್ಲ ತುಂಬಾ ಫ್ರೆಶ್ ಆಗಿ ಹಾಕಿದಾರಂತೆ, ಹಂಗಂತ ನಮ್ಮ ಅಕ್ಕ ಹೇಳ್ತಾ ಇದ್ದಾಳೆ. ಈಗ ನಾನು ಟ್ರೈ ಮಾಡ್ತೀನಿ ಪನ್ನೀರ್ ಬಿರಿಯಾನಿ. ಅಷ್ಟಕ್ಕಷ್ಟೇ ವೆಜ್ ಬಿರಿಯಾನಿನೂ ಅಷ್ಟಕ್ಕಷ್ಟೇ, ಮತ್ತೆ ಪನ್ನೀರ್ ಬಿರಿಯಾನಿನೂ ಅಷ್ಟಕ್ಕಷ್ಟೇ ಇದೆ. ಈಗ ನಾನು ಜಾಮೂನ್ ಟ್ರೈ ಮಾಡ್ತಾ ಇದ್ದೀನಿ. ಜಾಮೂನ್ ಚೆನ್ನಾಗಿದೆ. ಗೈಸ್ ಇದು ಮೊಸರು ಸ್ವೀಟ್ ಅಥವಾ ಮೊಸರನ್ನ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಏನ್ ಬೇಕಲ್ಲ ಎಲ್ಲ ಮೊಸರನ್ನ ಗಟ್ಟಿ ಮೊಸರು ಗಾಯ್ಸ್ ಹೆಂಗ್ ಹಾಕಿದ್ದಾರೆ ಅಂದ್ರೆ ಹಂಗ ಹಾಕಿದ್ದಾರೆ. ಎಂತ ಗೊತ್ತಾ ಗಾಯ್ಸ್, ಹಾಲು, ಮೊಸರು, ಅನ್ನ, ಸಕ್ಕರೆ, ಗೋಡಂಬಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಓಕೆನಾ, ನಮಗದು ಫಸ್ಟ್ ಟೈಮ್ ಮೊಸರಿಗೆ ಸಕ್ಕರೆ ಹಾಕಿದ್ರೆ ನಮ್ಗೆ ಯಾರು ಇಷ್ಟ ಇಲ್ಲ. ನಮ್ಮ ಅಕ್ಕನ ಕೊಟ್ಬಿಟ್ಟು ನಾನಾದ್ರೂ ತಿಂದೆ, ನಮ್ಮ ಅಕ್ಕ ತಿಂದಿದ್ದೆ ಇಷ್ಟು. ಅವ್ಳ ರಿಯಾಕ್ಷನ್ ನೋಡಕ್ ಆಗ್ತಿರ್ಲಿಲ್ಲ. ನಾನು ಜಾಸ್ತಿ ತಿಂದು ಸೆಲೆಕ್ಟ್ ಆಗಿ ಕುಂತಿದ್ದೀನಿ, ಅವಳು ಒಂಥರ ಅಂತ ಅವಳೆ. ನಮ್ಮ ಮನೇಲಿ ಯಾರಿಗೂ ಮೊಸರಿಗೆ ಸಕ್ಕರೆ ಹಾಕೊಂಡು ತಿನ್ನೋದು ಇಷ್ಟ ಇಲ್ಲ ಗೈಸ್. ಅದಕ್ಕೆ ನಮ್ಗೆ ಲಸ್ಸಿ ಇವೆಲ್ಲ ನಮ್ಗೆ ಅಷ್ಟೇ. ಸೊ ಅದಕ್ಕೆ ನೋಡಿ ಲಸ್ಸಿನೂ ಹಂಗೆ ಇದೆ, ವೇಸ್ಟ್ ಲಸ್ಸಿ ನಮ್ಗೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಗೈಸ್, ನಿಮ್ಗೆ ಯಾರಿಗಾದ್ರೂ ತಿನ್ನಕ್ಕಾಗಿಲ್ಲ, ವೇಸ್ಟ್ ಆಗ್ತಿದೆ ಅಂತ ಅನ್ಸೋರೆ ಅವ್ರು ಬೇಕಾದ್ರೆ ಪಾರ್ಸಲ್ ಬೇಕಾದ್ರೆ ಮಾಡ್ಕೊಡ್ತಾರೆ. ಅದೇ ತಾಲಿಲಿ ಏನ್ ಬಂದಿದೆ ಅದನ್ನ ಬೇಕಾದ್ರೆ ಪಾರ್ಸಲ್ ಮಾಡ್ಕೊಡ್ತಾರೆ. ನೀವು ಬೇಕಾದ್ರೆ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ಇರೋದ್ರಿಂದ ಬೇಕಾದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಮನೆಗೆ ಹೋಗಿ ಬೇಕಾದ್ರೆ ತಿನ್ಬೋದು. ಅಣ್ಣ ಇದು ಪಾರ್ಸಲ್ ಮಾಡ್ಕೊಡ್ತೀರಿ ಅಣ್ಣ. ಅದೊಂದಲ್ಲ ಇಲ್ಲ ಇಲ್ಲ, ನಮ್ದು ಡಿನ್ನರ್ ಮುಗೀತು, ಕಂಪ್ಲೀಟ್ ಆಗಿ ಸಕ್ಸಸ್ ಮಾಡಿದೀವಿ. ಎಲ್ಲ ಚೆನ್ನಾಗಿತ್ತು, ಬಟ್ ರೈಸ್ ಐಟಮ್ ಮಾತ್ರ ಅಷ್ಟಕ್ಕಷ್ಟೇನೆ. ನೀವ್ ಬೇಕಾದ್ರೆ ಬರ್ಬೇಕಾದ್ರೆ ನೀವೇನಾದ್ರು ಬಂದ್ರೆ ರೈಸಲ್ಲೂ ಅಷ್ಟೇ ತುಂಬಾ ಇರುತ್ತೆ. ತುಂಬಾ ಅಂದ್ರೆ ಒಂದು 10 ಅಥವಾ ಎಷ್ಟೋ ಇರುತ್ತೆ, 10 to 12 ಇರುತ್ತೆ ಗೈಸ್ ಆಯ್ತಾ ರೈಸ್ ಐಟಮ್ಸ್. ಇದು ಅದ್ರಲ್ಲಿ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಆರ್ಡರ್ ಮಾಡ್ಬೋದು. ನಾವು ಆರ್ಡರ್ ಮಾಡಿರೋಂತ ಏನಿದು ಪನ್ನೀರ್ ಬಿರಿಯಾನಿ ಮತ್ತೆ ವೆಜ್ ಬಿರಿಯಾನಿ ಬಂದು ಅಷ್ಟು ಕಷ್ಟಕ್ಕಿನ್ನ ಸ್ವಲ್ಪ ಕೆಳಗಡೆನೆ ಇದೆ. ಚೆನ್ನಾಗಿಲ್ಲ ಗೈಸ್. ಅಯ್ಯೋ ಅವ್ರು ಬೇಜಾರಾಗುತ್ತೆ. ಇಲ್ಲ ಚೆನ್ನಾಗಿಲ್ಲ ಗೈಸ್, ಅಥವಾ ಇವತ್ತು ಚೆನ್ನಾಗಿರ್ಬೋ ಅಥವಾ ಏನೋ ಗೊತ್ತಿಲ್ಲ, ಬಟ್ ಇವತ್ತಿಗೆ ನಾನ್ ತಿಂತಾ ಇರೋದು ಮಟ್ಟಿಗೆ ಚೆನ್ನಾಗಿಲ್ಲ ಗೈಸ್. ನಮ್ಗೆ ಒಂದು ಮಜ್ಜಿಗೆ ಒಂದು ಬ್ಯಾಲೆನ್ಸ್ ಇದೆ. ಇವಾಗ ಅವರು ಕೊಡ್ತಾ ಇದಾರೆ ಮಜ್ಜಿಗೆನ, ಅದೊಂದಷ್ಟೇ. ನೋಡಿದ್ರ ಮಹಾರಾಜ ತಾಲಿಲಿ ಏನೇನೆಲ್ಲ ಇರುತ್ತೆ ಅಂತೇಳಿ ಆರಾಮ್ಸೆ 4 ಮೆಂಬರ್ಸ್ ಆರಾಮ್ಸೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ನಿಮ್ಗೇನ ತಿನ್ನಕ್ಕಾಗಿಲ್ಲ ಅಂತಂದ್ರೆ ಅಥವಾ ಮಿಕ್ತು ಅಂದ್ರೆ ಅಥವಾ ಗ್ರೇವಿನೋ ರೈಸ್ ಏನಾದ್ರೂ ಒಂದು ಡಿಶ್ ಮಿಕ್ತು ಅಂದ್ರೆ ಅವರು ಬೇಕಾದ್ರೆ ನಿಮ್ಗೆ ಪಾರ್ಸಲ್ ಮಾಡಿ ಕಳಿಸ್ತಾರೆ. ನನ್ನ ತಂಗಿದು ಕದ್ಕೊಂಬಿಟ್ಟೆ, ಇದು ನಂದು ಖಾಲಿ ಆಯ್ತು. ನೋಡಿ ಗೈಸ್ ನನ್ಗೆ ಎಷ್ಟು ಮೋಸ ಮಾಡಿದ್ದಾರೆ. ಇದು ಖಾಲಿಯಲ್ಲಿ ಬಂದಿರೋ ಕಾಂಬೋದಲ್ಲಿ ಬಂದಿರೋದು ಥಮ್ಸ್ ಅಪ್.
ಇದು ಎಕ್ಸ್ಟ್ರಾ ತಗೊಂಡಿರೋ ತಮ್ಸಪ್ಪು. ನನ್ನ ತಂಗಿ ಬರೋಷ್ಟರಲ್ಲಿ ಕುಡ್ದು ಬಿಡಬೇಕು. ಇಲ್ಲಿ ನೋಡಿ ಗೈಸ್, ಇದು ಮಜ್ಜಿಗೆ, ಮಸಾಲಾ ಮಜ್ಜಿಗೆ ಗೈಸ್. ಚೆನ್ನಾಗಿದೆ ಗೈಸ್. ಜೀರಿಗೆ ಎಲ್ಲ ಹಾಕಿದ್ದಾರೆ, ಜೀರಿಗೆನ ಪೌಡರ್ ಮಾಡಿ ಹಾಕಿದ್ದಾರೆ ಗೈಸ್. ಚೆನ್ನಾಗಿದೆ, ಮಸಾಲಾ ಮಜ್ಜಿಗೆ ಚೆನ್ನಾಗಿದೆ. ನಮ್ಮ ಅಕ್ಕಂಗೆ ಯಾವಾಗ್ಲೇ ಯಾಮಾಸಿ ತಿನ್ಸದ್ನಲ್ಲ, ಈಗ ಅವಳಿಗೆ ಭಯ ಬಂದ್ಬಿಟ್ಟಿದೆ. ಈಗ ಕೊಡ್ತಾ ಇದೀನಿ, ಕುಡಿತಾನೆ ಇಲ್ಲ ಗೈಸ್. ಹಿಂದೆ ಮುಂದೆ ನೋಡ್ತಾವಳೆ. ಹಾ, ಇವಾಗ ಕುಡಿತಾವಳೆ. ಚೆನ್ನಾಗಿದ್ಯಾ? ಮಜ್ಜಿಗೆ ಚೆನ್ನಾಗಿದೆ ಗೈಸ್. ಈಗ ನೆಕ್ಸ್ಟ್ ನನಗೆ ಬಂದಿದೆ ಗೈಸ್. ನಾನೇನ್ ಅನ್ಸಿನಿ ಅಂದ್ರೆ ಮಟನ್ ಗೈಸ್, ನೀವು ನನ್ನ ಚಾನಲ್ ನ ಹಿಂಗೆ ನೋಡ್ತಾ ಇರಿ. ನಾನು ನಿಮ್ಗೆ ನೆಕ್ಸ್ಟ್ ಕಾಂಬೋ ವಿಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ಬರ್ತಾ ಇರ್ತೀನಿ, ನೆಕ್ಸ್ಟ್ ಮಾಡ್ತಾ ಇರ್ತೀನಿ. ಚಿಕನ್ ಕಾಂಬೋ ಮತ್ತೆ ಮಟನ್ ಕಾಂಬೋ ಅವೆಲ್ಲಾನು ನಾನು ಮಾಡ್ತೀನಿ ಗೈಸ್. ಹೀಗೆ ನನ್ನ ವಿಡಿಯೋಸ್ ನೋಡ್ತಾ ಇರಿ. ನೀವು ನನ್ನ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ಸೊ ನೀವು ಡಿಫ್ರೆಂಟ್ ಆಗಿ ನೀವೆಲ್ಲೂ ಟೇಸ್ಟ್ ಮಾಡಕ್ ಆಗಲ್ಲ. ಸೊ ನೀವು ಡಿಫ್ರೆಂಟ್ ಆಗಿ ಟೇಸ್ಟ್ ಮಾಡ್ಬೇಕಾ, ನಿಮ್ಗೆ ಡಿಫ್ರೆಂಟ್ ಆಗಿ ಫನ್ನಿಯಾಗಿ ಬ್ಲಾಗ್ಸ್ ಬೇಕಾ, ನಮ್ಮ ಚಾನಲ್ ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದಿನ ಬೆಲ್ ಬಟನ್ ಕ್ಲಿಕ್ ಮಾಡಿ. ಫೈನಲ್ ಆಗಿ ಬಿಲ್ ಬಂದಿದೆ. ಬಿಲ್ ಬಂದು ಯಾವಾಗ್ಲೇನೆ ಬಂತು. ನನಗೆ ಇನ್ನೊಂದು ಡೌಟ್ ಇದೆ. ಮಹಾರಾಜ ತಾಲಿ ಬಂದು 800 rupees ಅಂತ ಅಂದ್ಬಿಟ್ಟು ನಾನು ತುಂಬಾ ಕಡೆ ನೋಡಿದ್ದೆ, ಅಂದ್ರೆ ವಿಡಿಯೋಸ್ ಅಲ್ಲೇ ನೋಡಿದ್ದೆ. ಓಕೆನಾ, ಇವಾಗ ಬಂದು ಮಹಾರಾಜ ತಾಲಿ ವೀಕೆಂಡ್ 1000 rupees ಅಂತ ಹಾಕಿದ್ದಾರೆ. ಬಟ್ ಇದೇನು ವೀಕೆಂಡ್ ಏನಲ್ಲ, ನಾವು ಬಂದಿರೋದ್ರಲ್ಲಿ ಥರ್ಸ್ಡೇ ಬಂದಿದೀವಿ. ಸೊ ವೀಕೆಂಡ್ ಆಗಲ್ವಲ್ಲ ಇದು. ಅಟ್ಲೀಸ್ಟ್ ಫ್ರೈಡೇನಾದ್ರು ವೀಕೆಂಡ್ ಅಂತ ಮೆನ್ಷನ್ ಮಾಡಿದ್ರೆ ಅಥವಾ ಹೋಗ್ಲಿ ಅಂತ ಸುಮ್ಮನೆ ಹೇಳ್ಬೋದಾಯ್ತು. ಬಟ್ ಥರ್ಸ್ಡೇನ ವೀಕೆಂಡ್ ಅಂತ ಮೆನ್ಷನ್ ಮಾಡಿ 1000 rupees ಮಾಡಿದ್ದಾರೆ ಥಾಲಿನ. ಈಗ ನಾನು ಹೋಗಿ ಕೇಳ್ತೀನಿ ಗಾಯ್ಸ್ ಏನು ಅಂತ. ಗಾಯ್ಸ್, ಇನ್ನೊಂದು ಏನ್ ಗೊತ್ತಾ, ಅದು ನನ್ನ ಅಮೌಂಟ್ ನಾನು ಕೇಳಲ್ಲ ಅಂತ ಅನ್ಕೊಂಡು ನನ್ನ ತಂಗಿಗೂ ನಮ್ಮ ಅಕ್ಕನಿಗೂ ಡೌಟ್ ಇತ್ತು. ನಾನು ಕೇಳಿದ್ನ ಈಗ 900. ಹಾ, ಓಕೆ ಸರ್. ಹಾ, ಓಕೆ ಸರ್. ಓಕೆ, ಇದು ಬೈ ಮಿಸ್ಟೇಕ್ ಆಗಿ 1000 rupees ಅಂತ ಮೆನ್ಷನ್ ಮಾಡಿಬಿಟ್ಟಿದಾರಂತೆ. ತಾಲಿ ಬನ್ನಿ 900. ಓಕೆನಾ, ಫಸ್ಟ್ 800 ಇತ್ತು, ಇವಾಗ 100 rupees ಜಾಸ್ತಿ ಆಗ್ಬಿಟ್ಟಿದೆ. ಟೋಟಲ್ ಬಿಲ್ ಮೇರಾಕೋ 1105. मेरा का बिल 1105. ಅಯ್ಯೋ ಗುರು, ಇವಳು ಏನ್ ತೀಟೆ ಮಾಡ್ತಾಳೆ ಗುರು, ವಾಯ್ಸ್ ಆಯ್ತು. ಅಯ್ಯೋ ಶಿವನೇ. ಓಕೆ ಗೈಸ್, ನಮ್ದೀಗ ಶಾಪಿಂಗು ಆಯ್ತು, ಡಿನ್ನರು ಆಯ್ತು. ಅಮ್ಮ ದುಡ್ಡು ಕೊಡ್ತಿದ್ದಾರೆ. ನಮ್ದು ಶಾಪಿಂಗು ಆಯ್ತು, ಡಿನ್ನರು ಆಯ್ತು. ಇವಾಗ ಮನೆಗೆ ಹೋಗೋ ಸಮಯ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಗೈಸ್, ಇವತ್ತಿಂದು ಬ್ಲಾಗ್ ನಾನು ಮಾಡ್ತಾ ಇದ್ದೀನಿ, ಶಾಪಿಂಗ್ ಬ್ಲಾಗ್. ಅದನ್ನ ನಿಮ್ಗೆ ಫಸ್ಟ್ ಟೈಮ್ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಓಕೆನಾ? ಓಕೆ, ಬಾಯ್ ಗೈಸ್. ಇಷ್ಟೇ ಗೈಸ್, ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ.